ಎರಡು ಒನ್ ಮನ್ ಶೋ ಗುಲ್ಬರ್ಗದಲ್ಲಿ ಮಾಡಿದ್ದೇನೆ. ಇದು ಮೂರನೇ ನಂದು ಶೋ. ಇದು ಮೂರನೇ ಶೋ ಅಂದರೂ ಕೂಡ ಇದು ಮೊದಲು ಒಂದು ವಿಷಯದ ಮೇಲೆ ಕೆಲವೊಂದು 20-30 ಪೇಂಟಿಂಗ್ ವರ್ಕ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದೆವು, ಎಕ್ಸಿಬಿಷನ್ ಮಾಡ್ತಿದ್ದೆವು. ಈಗ ನನಗೆ ಅದು ರೆಟ್ರೋಸ್ಪೆಕ್ಟಿವ್ ಅಂದರೆ ಹಿಂದಿಂದೆಲ್ಲ ಒಟ್ಟು ಸೇರಿಸಿ ಒಂದೇ ಸರ್ತಿ ಮಾಡೋದಕ್ಕೇನಪ್ಪ ಅಂದ್ರೆ ಹಿಂಗೆ ಅಂತಾರೆ. ಮತ್ತು ಒಂದು ವಿಷಯದ ಮೇಲೆ ಏನಪ್ಪ ಅಂದರೆ ನಾವು ಒಂದು 10-20 ಅದರ ನಮ್ಮದು ವಿಷನ್ ಏನು ಎಕ್ಸ್ಪ್ಯಾಂಡ್ ಮಾಡಿವಲ್ಲ ಆ ಥರ ಮಾಡೀವಿ. ಇಲ್ಲಿ ಇನ್ನೂ ಹೆಚ್ಚಿನ ವರ್ಕ್ಸು ಇದು ಬರೀ ಅಬ್ಸ್ಟ್ರಾಕ್ಟ್ ಸಂಬಂಧಪಟ್ಟಿದ್ದದ, ರಿಯಲಿಸ್ಟಿಕ್ ಸಂಬಂಧಪಟ್ಟಿದ್ದು ಇನ್ನೂ ಸಾವಿರಾರು ವರ್ಕ್ ನಮ್ಮಲ್ಲಿ ಮನೆಗೆ ಹಿಂಗೆ ಅವು ಎಷ್ಟು ಜೀರ್ಣ ಆಗ್ಯಾವ ಅಂದ್ರೆ 50-60 ವರ್ಷದ ಹಿಂದಿನ ಎಲ್ಲ ವರ್ಕ್ ಅವ. ಈ ಥರ ಒಂದು ಹಾಬಿ, ಮ್ಯಾಡ್ನೆಸ್, ಖಯಾಸ್ ಏನೂ ತಿಳ್ಕೊಬೋದು. ಅದು ಸ್ವಲ್ಪ ಅದ್ರದ್ದು ಎಂಜಾಯ್ಮೆಂಟ್ ಯಾರು ತೊಗೋತಾರೋ ಅವ್ರಿಗೆ ಏನಪ್ಪ ಅಂದ್ರೆ ಇದು ಎಳಿತದೆ. ಯಾವುದು ಚಲೋ ಇತ್ತು ಅದು ಅವ್ರವ್ರ ಟೇಸ್ಟ್ ಪ್ರಕಾರ ಇದನ್ನಪ್ಪ ಹಿಡಿಸ್ತದೆ. ನಮಗೆ ಅದೇ ಮೊದಲಿಂದ ಬಂದದ ಕಲೆ ಸಾಹಿತ್ಯ ಬಂದದ. ಕಲೆ ಮತ್ತು ಸಾಹಿತ್ಯ, ಸಂಗೀತ, ಹಾಡುಗಾರಿಕೆಯಲ್ಲಿ ಅದು ಟೇಸ್ಟ್ ಇತ್ತು, ಅದು ಬೆಳೀಲಿಲ್ಲ. ಇದು ಒಂದು ಬೆಳೀತು. ನಮ್ಮಂತ ಅಂದಾಗ ಸ್ವಲ್ಪ ಹಾಡುಗಾರಿಕೆ ಇತ್ತು, ಅಂದರೆ ಡಪ್ಪು, ಡೋಲು, ವಯಲಿನು ಎಲ್ಲ ಮನೆಗಿದ್ದೆವು. ಅದು ಮತ್ತು ಭಾಳ ಸಲ ಹೇಳೀನಿ, ಈಗೇನು ಹೇಳೋದು ಬೇಡ ಅಂತ. ಇವತ್ತೊಂದು ಲಾಸ್ಟ್, ಇವತ್ತು ಲಾಸ್ಟ್ 3 ದಿವಸ. ಇವರು ಮಾರಾಟಕ್ಕೆ ಅದ. ನನ್ನ ಕ್ಯಾಶ್ ಪ್ರಕಾರ ಒಂದು ಯಾವುದೇ ನೀವು ಪೇಂಟಿಂಗ್ ಕೇಳಿದ್ರು 50,000ಕ್ಕಿಂತ ಮ್ಯಾಲೆ ಬರಬೇಕು ಅದು ನನಗೆ ದುಡ್ಡು. ಆಮೇಲೆ ನೀವು ಯಾವ್ದು ಕೇಳ್ತೀರಿ ಅಂದ್ರೆ ಚಲೋದೇ ಕೇಳ್ತೀರಿ. ನನಗೆ ಯಾವ್ದು ಹಿಡಿಸಲ್ಲ ಅಂದ್ರೆ ಅಂಥದ್ದು ನೀವು ಹಿಡ್ಸಂಗೆ, ನಿಮಗೆ ಹಿಡ್ಸಂಗಿಲ್ಲ, ಕೇಳೋಂಗಿಲ್ಲ. ಹೀಗಾಗಿ ನಮ್ಗೆ ಕೊಡ್ಲಿಕ್ಕೂ ಮನಸ್ಸಾಗಲ್ಲ ಅದಕ್ಕೆ. ಅಥವಾ ಕೆಲವೊಂದು ಸಲ ನಾವು ಅದ್ರ ಮೇಲೆ ಸ್ಟಿಕ್ಕರ್ ಹಚ್ಚಿರ್ತೀವಿ. ಬಾಂಬೆದ ನಾನು ಅದ್ರ ಮೇಲೆ ಸ್ಟಿಕ್ಕರ್ ಹಚ್ಚಿದೆ, ನಾಟ್ ಫಾರ್ ಸೇಲ್ ಅಂತ. ಹಂಗೆ ಇಲ್ಲಿ ಹಚ್ಚಲು ಟೈಮ್ ಸಿಕ್ಕಿಲ್ಲ ಅಥವಾ ಹಚ್ಚಕ್ಕೆ ಹೋಗಿಲ್ಲ. ಅಂದರೆ ನನ್ನ ಪರ್ಸನಲ್ ಕಲೆಕ್ಷನ್ಗೆ ಒಂದು 2 ವರ್ಕ್ ಇರಲಿ ಅಂತ ಅದು ವಿಚಾರ ಭಾವನೆ. ಅದಕ್ಕೆ ಯಾರೇ ಶ್ರೀಮಂತರಿದ್ದರು, ಮನೆಗೆ ಜಾಗ ಇದ್ದವರು, ಹ್ಯಾಸ್ ಇದ್ದವರು ಅವ್ರಿಗೆ ಮಾತ್ರ ಸಾಧ್ಯ. ಎಲ್ಲರೂ ನೀವು ಪೇಂಟಿಂಗ್ ಕೊಡ್ಕೋರಿ ವೈರಂದ್ರೆ ಅಲ್ಲ. ಯಾಕಂದ್ರೆ ಕ್ರಿಯೇಟಿವ್ ವರ್ಕ್ ಇದು. ಒಂದು ಸಲ ಮಾಡಿದ್ದು ಇದ್ರದ್ದು ಕಾಪಿ ತೆಗೆದ್ರೆ ನಿಮ್ಗೆ 2 ರೂಪಾಯಿ ಸಿಗ್ತದೆ. ಇದ್ರದ್ದು ಪ್ರಿಂಟ್ ತೆಗೆದ್ರಿಂದ 5 ರೂಪಾಯಿ 2 ರೂಪಾಯಿ ಸಿಗ್ತದೆ. ಬಟ್ ಒರಿಜಿನಲ್ ಸಿಗೋಂಗಿಲ್ಲ. ಅದಕ್ಕೆ ಒರಿಜಿನಲ್ಗೆ ಯಾವಾಗಲೂ ಮೌಲ್ಯ ಜಾಸ್ತಿ ಇರ್ತದೆ. SM ಪಂಡಿತರಿರಲಿ ಮತ್ತು ಯಾವುದೇ ಕಲಾವಿದರಿರಲಿ. ಕಲಬುರಗಿ ಸಾಂಸ್ಕೃತಿಕ ನಗರ ಅಂತ ಕರಿತೀವಿ. ಕಲಾನಗರಿಯ ನೀವು ಶ್ರೇಷ್ಠ ಕಿರೀಟ ಇದ್ದೀರಿ. ಗುಲ್ಬರ್ಗದಲ್ಲಿ 10 ರೆಸ್ಟೋರೆಂಟ್ ಲಾಜಿಂಗ್ಗಳಿದಾವ. ಅವರ ಪ್ರತಿಕ್ರಿಯೆ ಹೆಂಗಿದೆ? ಅವ್ರ ತನಕ ನಾವು ಹೋದ್ರೆ ತೊಗೋತಾರೆ ಅವರು. ಹಂಗೆ ಜಬರ್ದಸ್ತಿಲಿಂದ ಕೆಲವರು ಕೊಡ್ತಾರೆ, ನೀವೊಂದು ಇಟ್ಕೋರಿ, ಎಷ್ಟರ ಕೊಡ್ರಿ ಇರಲಿ ಅಂತಂದ್ರೆ ಹಂಗೆ ನಾವು ಹೋಗಿಲ್ಲ. ಅವ್ರಿಗೆ ಬಂದು ಕೇಳಬೇಕು. ಅಥವಾ ಈ ಸೈಜಿಂದು ನಮಗೆ ಇಂತಿಷ್ಟು ಪೇಂಟಿಂಗ್ ಬೇಕು ಅಂದರೆ ನಾನು ಮಾಡಿಕೊಡ್ಬೋದು. ಹಾಗಾಗಿ ನಾ ಯಾರಿಗೆ ಶ್ರೀಮಂತರಿಗೆ ನಮ್ಮ ಭಾಳಷ್ಟು ಜನರದ್ದು ಅವ ಅಲ್ಲೆಲ್ಲಿ ಹೋಟೆಲ್ನಾಗ ಅವ. ಎಲ್ಲ ನಿಮ್ಮ ಪೇಂಟಿಂಗ್ಗಳಲ್ಲಿ ಅತ್ಯಂತ ನಿಮಗೆ ಖುಷಿ ಕೊಟ್ಟಂಥ ಯಾವುದು ಪೇಂಟಿಂಗ್? ಇದೊಂದದ, ಅಲ್ಲೊಂದು ಎರಡು, ಅಲ್ಲೊಂದು 4 ಅವ. ಅಲ್ಲಿ 7 ಪೇಂಟಿಂಗ್ ಅಲ್ಲ, ಅದ್ರಾಗ 4. ಇದೊಂದು, ಇದನ್ನು ಅಷ್ಟೇ ಸಲ ಅದ. ಈಗ ಏನು ಟ್ರೀಟ್ಮೆಂಟ್ ತರ್ತೀವಲ್ಲ ಇದು, ಅದು ಎಲ್ಲರಿಗೂ ಸಾಧ್ಯ ಅಲ್ಲ, ಬರೋಂಗಿಲ್ಲ. ಅದೇ ಹೇಳ್ತೇನೆ, ಅದು ಅಬ್ಜೆಕ್ಟು ಪ್ಲೇಸ್ಮೆಂಟು ನೋಡಿದ್ರೆ ಅದ್ರಾಗ ಜೀವ ಕಂಡಂಗೆ ಇರಬೇಕು, ನಮಗೆ ಅಟ್ರಾಕ್ಷನ್ ಮಾಡಬೇಕು. ಇದು ನ್ಯಾಚುರಲ್ ಇದ್ದಾಗ ಒಂದು ಫೋಟೋ ತೆಗೆದ್ರೆ ಹೆಂಗೆ ಕಾಣಿಸ್ತದೆ ಆ ಒಂದು ಭಾವನೆ ಲೈಫು ಇದು ಆಗಲಿ ಅದಾಗಲಿ ಅಷ್ಟು. ಹಂಗೆ ಅದು ಅದ್ರ ಬಗ್ಗೆ ಅಧ್ಯಯನ ಮಾಡ್ದಂಗೆ ಹೆಚ್ಚಿಗೆ ತಿಳಿತದೆ. ಬುಕ್ಸ್ ಓದಬೇಕು, ಮ್ಯಾಗ್ಝಿನ್ ನೋಡಬೇಕು. ಆಮೇಲೆ ಪೇಂಟಿಂಗ್ ನೋಡೋದು ಹ್ಯಾಬಿಟ್ ಇರಬೇಕು. ನಮ್ಮಂಥದ್ದು ಕಡೆಯಿಂದ ಒಂದು 2 ಪಾಯಿಂಟ್ಸ್ ತಿಳ್ಕೊಬೇಕು ಅಂದಾಗ ಅದ್ರ ಎಂಜಾಯ್ಮೆಂಟ್ ಫುಲ್ ಸಿಗ್ತದೆ. ಒಂದೇ ದಿನದಾಗ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯೊಳಗೆ ಈ ಥರ ಒಂದು ರೇಖಾಚಿತ್ರದಾಗ, ವರ್ಣಚಿತ್ರದಾಗ ನೀವು ತಾವು ಅಭ್ಯಾಸ ಮಾಡಿ ಇದೊಂದು ಕಲಬುರಗಿ ಜನತೆಗೆ ಮತ್ತು ಕಲ್ಯಾಣ ಕರ್ನಾಟಕ ಜನತೆಗೆ ನಿಮ್ಮ ಈ ಒಂದು ಚಿತ್ರಕಲೆಯಿಂದ ರಸದೌತಣ ಕೊಟ್ಟಿದ್ರಿ. VG ಅಂದಾನಿ ಅವರು ಈ ಭಾಗದಾಗ, ಮತ್ತು GS ಖಂಡೇರಾವ್ ಅವರು. ತದನಂತರದಲ್ಲಿ ತಾವು ಕೂಡ ಈ ಭಾಗದಲ್ಲಿ ಪ್ರಸಿದ್ಧಿ. ಖಂಡೇರಾವ್, AS ಪಾಟೀಲ್ ನಮ್ಮ ಗುರುಗಳು. ಅಂದಾನಿ ನಾವೆಲ್ಲ ಕ್ಲಾಸ್ಮೇಟ್ಸ್ ನಾವೆಲ್ಲ. ಇನ್ನೊಬ್ಬರು ಲೋಹಾರ್ ಅಂತಿದ್ರು, ಉಪ್ಪಿನ ಅಂತಿದ್ರು. ನಂತರ ಮತ್ತೆ SM ಪಂಡಿತ್ ಮಗಳು ಮಂಗಲ ಅಂತಿದ್ರು. ಭಾಳ ಜನ ಹಿಂಗೆ ಫಸ್ಟ್ 6 ಜನ ಇದ್ದೆವು ನಾವು. ನಂತರ ಬ್ಯಾಚಿಗೆ ಒಂದು 10-15 ಮಂದಿ ಅವರು. ಯಾರು ಬಿಟ್ಟು AS ಪಾಟೀಲ್ ಅವ್ರ ಗುರುಗಳು. ಅದು ಇದು ಚೈತನ್ಯ ಹಾಟಿಗೆ ಅವ್ರು ನಮ್ಮ ಗುರುಗಳು. ನಮ್ಗಿಂತ ಅವರು 4-5 ವರ್ಷ ಸೀನಿಯರ್ ಅಷ್ಟೇ. ನಾವು ಒಂದು ವೇಳೆ ಖಂಡೇರಾವ್ ಇಲ್ಲಿ ಸ್ಕೂಲ್ ತೆಗೆದಿಲ್ಲ ಅಂದ್ರೆ ನಮಗೆ ಬಾಂಬೆಗೆ ಹೋಗೋದು ಆಗ್ತಿದ್ದಿಲ್ಲ. ಅವ್ರೇನು ತೆಗೆದ್ರು ನಾವು ಇಲ್ಲಿ ಅಭ್ಯಾಸ ಮಾಡಿದೆವು. ಅವರೆಲ್ಲ ಭಾಳ ಖಾಯಿಸಿತ್ತು ಅಂತ ತಿಳ್ಕೊಂಡು ಬಾಂಬೆಗೆ ಹೋದರು. ಅದು ಎಲ್ಲರೂ ಸಾಧ್ಯ ಆಗಲ್ಲ. ಒಂದು ವೇಳೆ ನಾವು ಬಾಂಬೆಗೆ ಹೋಗಿಲ್ಲ ಅಥವಾ ಇಲ್ಲಿ ಸ್ಕೂಲ್ ಇದ್ದಿಲ್ಲ ಅಂದ್ರೆ ನಮ್ಮದೆಲ್ಲ ಪ್ರತಿಭೆ ಮೊಟಕಾತಿತ್ತು. ಹಿಂಗೆ